ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಿನ್ನೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ತುಂಬ ಪಾತ್ರೆ ಇತ್ತು. ಬೆಳಗ್ಗೆ ಪಾತ್ರೆ ತೊಳೆಯೋದು ತುಂಬ ಬೋರ್ ಆಗುತ್ತೆ, ಅದನ್ನು ತೊಳೆಯೋಕ್ಕೆ 1 ಅವರ್ ಬೇಕಾಯಿತು. ಹಾಗೆ ನನ್ನ ದೊಡ್ಡ ಮಗಳು ಅಳ್ತಾ ಇದ್ಲು, ಅವಳಿಗೆ ಎತ್ಕೋಬೇಕಂತೆ. ಅವಳಿಗೆ ಎತ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಮುಗಿಸ್ಬಿಟ್ಟೆ. 1 ಅವರ್ ಆಯಿತು. ಇನ್ನೂ ತಿಂಡಿದು ಏನು ಮಾಡಿರಲಿಲ್ಲ. ನನ್ನ ಚಿಕ್ಕ ಮಗಳು ಮಲ್ಕೊಂಡಿದ್ಲು, ಅವಳು ಹೇಳೋಷ್ಟರಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡುತ್ತಾ ಇದ್ದೀನಿ. ಇನ್ನೂ ಎಲ್ಲ ಕೆಲಸ ಹಾಗೇ ಇದೆ. ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕ್ ತೊಳಿತಾ ಇದ್ದೀನಿ. ಸಿಂಕ್ನು ಚೆನ್ನಾಗಿ ತೊಳ್ಕೊಂಡು ಬಿಡ್ತೀನಿ. ಸಿಂಕ್ನು ಚೆನ್ನಾಗಿ ತೊಳಿತೀನಿ. ಆಮೇಲೆ ಗ್ಯಾಸ್ ಒರೆಸ್ಕೋಬೇಕಿತ್ತು, ಗ್ಯಾಸು ಹೊಲಸಾಗಿತ್ತು, ಅದನ್ನು ತೊಳೆದಿರಲಿಲ್ಲ. ನಿನ್ನೆ ನೈಟ್ ಬೇಗ ಮಲ್ಕೊಂಡ್ವಿ, ಅದಕ್ಕೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎಷ್ಟು ಬೇಗ ಇದ್ದರೂ ಈ ಥರ ಎಲ್ಲ ಕೆಲಸ ಇದ್ದರೆ ತಿಂಡಿ ಮಾಡೋಕ್ಕೆ ಲೇಟೇ ಆಗುತ್ತೆ. ಸಿಂಕ್ ಮೇಲೆಲ್ಲ ತುಂಬ ಗಲೀಜಾಗಿತ್ತು, ಅದನ್ನು ಒರೆಸ್ಕೊಂಡ್ಬಿಟ್ಟೆ ಒಂದ್ಸಲ. ಡೈಲಿ ಅದು ಕ್ಲೀನ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ದಿನ ಕ್ಲೀನ್ ಮಾಡ್ತೀನಿ ನಾನು. ಗ್ಯಾಸ್ ಸ್ಟವ್ ನೋಡಿ, ಅದು ಎಷ್ಟು ಹೊಲಸಾಗಿದೆ, ಅದನ್ನು ತೊಳಿಬೇಕು ಇವಾಗ. ಅದನ್ನು ತೊಳ್ಕೊಂಡು ಕಸ ಗುಡಿಸ್ಬೇಕು. ಕಸನೂ ಹಾಗೆ ಇದೆ. ಗ್ಯಾಸ್ ತೊಳೆದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ. ನಾನು ಹಾಗೆ ಕಸ ಹೊಡಿತಾ ಇದ್ದೀನಿ, ನನ್ನ ಮಗಳು ಹಾಗೆ ಆಟ ಆಡ್ತಾ ಇದ್ದಾಳೆ. ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ನಲ್ಲ, ಅದನ್ನೆಲ್ಲ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಈ ಥರ ಎಲ್ಲ ಕೆಲಸ ಉಳಿಸ್ಕೊಂಡ್ಬಿಟ್ರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ನಾನು ಡೈಲಿ ರಾತ್ರಿನೇ ಮಾಡ್ತೀನಿ. ಇವತ್ತಾಗಿಲ್ಲ, ಅದಕ್ಕೆ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ದೇವರಿದೆ, ದೇವ್ರ ಗುಡಿ ಇಲ್ಲ. ನಾನೇ ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗಳು ಇವತ್ತು ಹಠ ಮಾಡ್ತಾಯಿದ್ಲು, ಬೆಂಡೆ ಫ್ರೈ ಮಾಡಿ ಅಂತ. ಅದನ್ನು ಮಾಡಿಕೊಡ್ತಾಯಿದ್ದೆ ಅವಳಿಗೆ. ಇದನ್ನು ಮಾಡೋದು ತುಂಬ ಸುಲಭ, ತುಂಬ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಹೊರಗಡೆಯಿಂದ ಕುರ್ಕುರೆ, ಚಿಪ್ಸ್ ಆ ಥರ ಏನೂ ತರೋಕ್ಕಿಂತ ಈ ಥರ ನಮ್ಮ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಲ್ಲಿಗೆ ಬೆಂಡೆಕಾಯಿನ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಜಾಸ್ತಿ ದಪ್ಪ ಏನೂ ಕಟ್ ಮಾಡ್ಕೋಬಾರ್ದು. ಅದು ಬೀಜ ಹೋದರೆ ಹೋಗಲಿ ಪರವಾಗಿಲ್ಲ, ಬೀಜ ಇದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ಆವಾಗೆಲ್ಲ ಖಾರ, ಉಪ್ಪು, ಅರಿಶಿಣ, ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕಬೇಕು. ಆಮ್ಯಾಗ ಒಂದು 2-3 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ತಿಳು ಆಗಬಾರ್ದು. ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಒಂದು ಬಾಣಲೆಗೆ ಹಾಕಿ ಕರಿದು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ತುಂಬ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿನೂ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.